ಪುನೀತ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ವಿದ್ಯಾಶ್ರೀ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯ ವಿಜಯಪುರ ಸಮಾಜ ಕಾರ್ಯ ವಿಭಾಗದ ಶಿಬಿರದ 2ನೇ ದಿನವಾದ ಬೆಳಿಗ್ಗೆ ಇಂದು ಬಾಬಾನಗರ್ ಗ್ರಾಮದಲ್ಲಿ ಶ್ರಮದಾನ ನಡೆಯಿತು. ನಂತರ ವಿದ್ಯಾರ್ಥಿಗಳು ಮನೆ ಮನೆಗೆ ಭೇಟಿ ನೀಡಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಸಾಯಂಕಾಲ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಇತಿಹಾಸ ವಿಭಾಗದ ಉಪನ್ಯಾಸಕರಾದ ಡಾಕ್ಟರ್ MS ಮುಜಾವರ್ ಅವರು ಮಹಿಳೆ ಮತ್ತು ಶಿಕ್ಷಣದ ಕುರಿತು ಮಾತನಾಡಿದರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಆಧ್ಯಾತ್ಮಿಕ ಗುರುಗಳಾಗಿರುವಂತಹ ಮತ್ತು ನಮ್ಮ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತರಾಗಿರುವಂತಹ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಹಳೆದಾವಗಳಲ್ಲಿ ಹಣೆಯನ್ನು ಮತ್ತು ಜೈನರ ಕಾಸಿ ಬುದ್ಧರ ಆರಾಧ್ಯ ಕೇಂದ್ರವಾಗಿರ್ತಕ್ಕಂತಹ ಬಾಬಾನಗರದಲ್ಲಿ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದ ಸಮಾಜ ಕಾರ್ಯ ವಿಭಾಗದ ಒಂದು ತರಬೇತಿ ಪೂರ್ವಕವಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಕ್ಯಾಂಪಿನ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಕಲಾವತಿ ಮೇಡಮ್ ಅವರೇ, ನನ್ನ ಸ್ನೇಹಿತರು ಮತ್ತು ನನ್ನ ಒಡನಾಡಿಗಳು ಮತ್ತು ನನ್ನ ಹಿರಿಯರಾಗಿರ್ತಕ್ಕಂತಹ ಪಾಟೀಲ್ ಸರ್ ಅವರೇ, ನಾ ಬಂದು ಹೊರಗಡೆ ಮುಂಚಿತವಾಗಿ ಸರ್ ನಾವು ಸ್ಟೂಡೆಂಟ್ ನಿಮ್ಮದು ಆರಾಮಾಗಿ ಅಂತ ಕೇಳಿದ್ರು. ಭಾಳ ಖುಷಿ ಅನ್ನಿಸ್ತು. ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಸಂಸ್ಥೆಯಾಗಿರ್ತಕ್ಕಂಥ BLD ಸಂಸ್ಥೆಯ ಪದವಿ ಮಹಾವಿದ್ಯಾಲಯದಲ್ಲಿ ಪದವಿ ಪಡ್ಕೊಂಡು ಇದೇ ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ಮಕಾಂದರವರೇ, ಇನ್ನೂರು ವೇದಿಕೆ ಮೇಲೆ ಇರ್ತಕ್ಕಂಥ ರಾಜಕರ್ಸವರೇ, ಬಂದ ತಕ್ಷಣ ಮಕ್ಕಳಿಗೆ ಬಹಳಷ್ಟು ಜನ ಪ್ರೀತಿಯಿಂದ ಮಾತಾಡಿಸಿ ಚಾ ಕುಡಿಸಿ ಮನೆಗೆ ಬನ್ನಿ ಅಂತಕ್ಕಂಥ ಎಲ್ಲ ಬಹಳಷ್ಟು ಜನ ಹಿರಿಯರು ಬಂದಿದ್ದೀರಿ, ತಾಯಿಯರು ಬಂದಿದ್ದೀರಿ, ಮಕ್ಕಳು ಬಂದಿದ್ದೀರಿ. ಅದ್ರ ಜೊತೆ ನಮ್ಮ ವಿಶ್ವವಿದ್ಯಾಲಯದ ಸಮಾಜ ವಿದ್ಯಾರ್ಥಿಗಳಿದ್ದೀರಿ. ಎಲ್ಲರಿಗೂ ಬಸವಾದಿ ಶರಣರ ಜೊತೆ ಎಲ್ಲರಿಗೂ ಒಂದೆರಡು ಮಾತುಗಳನ್ನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎರಡು ಮಾತು ಅಂತಂದ್ರೆ 1-2 ಅಂತಲ್ಲ, 2 ಮಾತು ಮಾತಾಡ್ಬೇಕಂತಿದ್ದೇನೆ. ಅಂದರೆ ಒಂದು ಮಹಿಳೆ ಬಗ್ಗೆ, ಇನ್ನೊಂದು ಶಿಕ್ಷಣ ಬಗ್ಗೆ. ನಾನು ಅಂದ್ಕೊಂಡಿದ್ದೆ ಭಾಳಷ್ಟು ಜನ ಹೆಣ್ಮಕ್ಳು ಬರ್ತೀವಿ ಅಂತ. ಹೆಣ್ಮಕ್ಳ ಹತ್ರ ನೀವಲ್ಲ, ಅವ್ರಿಗೆ ಯಾಕೆ ಹೆಣ್ಮಕ್ಳು ಬರ್ತಿದ್ವಿ ಅಂತಂದ್ರೆ, ನಾನು ಇವತ್ತು ಮಾತಾಡಕತ್ತಿದ್ದು ನಿಮಗೆ ಗೊತ್ತಿರಲಾರ್ದ ವಿಷಯ ಅವ್ರಿಗೆ ಗೊತ್ತಿದೆ. ನಿಮಗೆ ಶಿಕ್ಷಣ ಅಂದರೆ ಏನು ಗೊತ್ತೈತಿ? ಯಾವುದಕ್ಕೆ ಶಿಕ್ಷಣ ಅಂತ ನೀವು ಕರಿತೀರಿ? ನೀವು ಕರೆಯುವ ಶಿಕ್ಷಣಕ್ಕೆ ಮತ್ತು ಅಜ್ಜಿ ಕರೆಯುವ ಶಿಕ್ಷಣಕ್ಕೆ ಭಾಳ ವ್ಯತ್ಯಾಸ ಐತಿ. ಅಜ್ಜಿ ಕೇಳಿದ್ರೆ ಸಾಲಿ ಅಂದರೆ ಏನು ಅಂತ ಅಜ್ಜಿ ಹೇಳ್ತಾರೆ. ಸಾಲಿ ಯಾಕೆ ಕಲಿಬೇಕು ಅಂತ ಅಜ್ಜಿ ಕೇಳಿದ್ರೆ ಹೇಳ್ತಾಳೆ. ಅಜ್ಜಿ ಸಾಲಿ ಯಾಕೆ ಕಲಿಬೇಕಾಗಿತ್ತು? ಆಗ ಓದಾಕ ಬರೆಯಾಕ ಬರಲಿ. ಒಂದು ಯಾರಾದರೂ ಪತ್ರ ಬರೋದ್ರಂದ್ರೆ ಪತ್ರ ಓದಾಕ ಇರಲಿ ಅಂತ. ಅದು ಮುಂದುವರೆದಿರಬೇಕಾಗಿತ್ತು. ನಾಳೆ ಮಕ್ಕಳಿಗೆ ಒಂದು ಸ್ವಲ್ಪ ಹೃದಯಕ್ಕೆ ಕಳ್ಸಕ್ಕೆ ಬರಲಿ, ಒಂದಿಷ್ಟು ಏನಾರ ಮಕ್ಕ ಪತ್ರ ಏನಾದ್ರು ಅಂದ್ರೆ ಅದನ್ನು ತಿಳ್ಕೊಳಕ್ಕೆ ಬರಲಿ ಅಂತ. ಅದು ಆದ್ಮೇಲೆ ಕಳ್ಸಕ್ಕೂ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಬರೇ ಚೊಟ್ಲ ಅಷ್ಟೊತ್ತು ಮಾಡಿಲ್ಲ ಅಂತ ದೇಶದ ಆಳ್ಗಳು. ಹೆಣ್ಮಕ್ಳು ಭಾಳ ಜನ ಇದ್ದೀರಿ ಅನ್ನೋ ಕಾರಣಕ್ಕಾಗಿ ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇರ್ತೈತಿ ಅಂತ ಒಂದು ಮಾತು ಹೇಳ್ತೇನೆ. ಹೆಣ್ಮಕ್ಳಿಗೆ ಎಷ್ಟು ಶಕ್ತಿ ಇರ್ತೈತಿ ಅಂತ. ಗಂಡು ಮಕ್ಕಳಲ್ಲಿ ಎಷ್ಟು ಶಕ್ತಿ ಇರ್ತೈತಲ್ಲ, ಆ ಗಂಡು ಮಕ್ಕಳ ಶಕ್ತಿಗಿಂತ 100 ಪಟ್ಟು ಹೆಚ್ಚಿನ ಶಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇರ್ತೈತಿ.
ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಇರ್ತೈತಿ. ಎರಡು ಉದಾಹರಣೆ ಹೇಳ್ತೀನಿ ಹೆಂಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇರ್ತದ ಅಂತ. ಹೆಣ್ಮಕ್ಳಿಗೆ ಜ್ವರ ಬರ್ತದಲ್ರಿ, ಗಂಡ್ಮಕ್ಳಿಗೆ ಜ್ವರ ಬರ್ತಾವೆ. ಗಂಡ್ಮಕ್ಳಿಗೆ ಜ್ವರ ಬಂದಾಗ ಏನು ಮಾಡ್ತಾರೆ? ಗಂಡ್ಮಕ್ಳು ದವಾಖಾನೆಗೆ ಹೋಗ್ತಾರ, ಗುಳಿಗೆ ತಗೊಂತಾರ, ಇಂಜೆಕ್ಷನ್ ಮಾಡ್ಕೊಂತಾರ, ಮನ್ಯಾಗ ಮಕ್ಕಂತಾರೆ, ಕೆಲಸ ಬರೆಸಿ ಸುಟಿ. ಹೆಣ್ಮಕ್ಳಿಗೆ ಜ್ವರ ಬರಲಿ, ಹೆಣ್ಮಕ್ಳಿಗೆ ಬರ ಬರಲಿ, ಹೆಣ್ಮಕ್ಳಿಗೆ ಮನೆ ಬಿಡಿ, ಏನು ಬೇಕಾದ್ರೂ ಹೆಣ್ಮಕ್ಳಿಗೆ ತನ್ನ ಕೆಲಸ ತಾನು ಮಾಡಬೇಕು. ಹೌದಲ್ಲ? ಜ್ವರ ಬಂದ್ರೆ ಮಕ್ಕಳು ಹಿಡಿದೈತಿ ನಡೆಯಂಗಿಲ್ಲ ಅಂದ್ರೆ ಯಾವ ಶಿಕ್ಷಣ ಬೇಕು? ಯಾವ ಶಿಕ್ಷಣ ಬೇಕು ಅನ್ನುವಂಥ ಪ್ರಶ್ನೆ. ಹೋಗಿ ಇನ್ನೊಂದು ಮಾತನ್ನ ಹೇಳ್ತೀನಿ ಹೆಣ್ಮಕ್ಳ ಬಗ್ಗೆ. ಹೆಣ್ಮಕ್ಳದ್ದು ಹೇಳ್ಬೇಕಲ್ಲ, ಈ ಶಿಕ್ಷಣ ಅಂತಂದಾಗ ಮೊದಲು ನಾನು ಹೆಣ್ಮಕ್ಳದ್ದು ತಿಳ್ಕೊಂಡು ಹೇಳ್ಬೇಕಲ್ಲ. ಇನ್ನೊಂದು, ಹೆಣ್ಮಕ್ಳು ಎಷ್ಟು ಗಟ್ಟಿಗಳಿದ್ದಾವ ಅಂತಂದ್ರೆ, ನಾವು ಗಂಡ್ಮಕ್ಳು ಹೆಣ್ಮಕ್ಳು ಮಾಡಿದ್ರೆ ರೊಟ್ಟಿ ತಿನ್ನಕ ತಿರ್ಗಾಡ್ತೀವಿ. ಹೌದಲ್ಲ? ಹೆಣ್ಮಕ್ಳು ಮಾಡಿದ್ರೆ ರೊಟ್ಟಿ ತಿನ್ನಕ ನಮ್ಗೆ ಆಸೆ ಆಗ್ತದೆ. ಮತ್ತು ಎಲ್ಲ ಮಕ್ಕಳಿಗೆ ರೊಟ್ಟಿ ಮಾಡಿ ಹಾಕ್ಬೇಕಂದ್ರೆ ಎಷ್ಟು ಗಟ್ಟಿ ಇರ್ಬೇಕು. ಅಪ್ಪಿ ಸಿಟ್ಟು ಬಂದು ಯಾರಿಗಾರ ಕಪಾಳ ಹೊಡೆದಾಗ ನಮ್ಮ ಕೈಲಿ ಬ್ಯಾನ್ ಆಗಿರ್ತೈತಿ. ಹೌದಲ್ಲ? ನಮ್ಮ ಕೈಲಿ ಬ್ಯಾನ್ ಆಗಿರ್ತಲ್ಲ. ಮತ್ತು ಹೆಂಗಂದ್ರೆ ಈಗಿನ ಮನ್ಯಾಗ ಗಂಡ ಹೆಂಡತಿ ಇದ್ರೆ ಸಾಕುವಂಥ ಸಂಸಾರ ಇರ್ಲಿಲ್ಲಾಗ, ಆಗ ಮನ್ಯಾಗ ಮನೆ ತುಂಬ ಮಕ್ಕಳು ಇರಬೇಕು, ಮನೆ ತುಂಬ ಜನ ಇರಬೇಕು ಅನ್ನುವಂಥ ಕಾಲದಾಗ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ನಸಿಬ್ನಾಗ ಹೇಳೋದು ಅಂದ್ರೆ ಎಷ್ಟೊತ್ತಿಗೆ? ನಸಿಬ್ನಾಗ ಹೇಳೋದು ಅಂದ್ರೆ ನಿಮ್ಮ ಒಳಗೆ ಇರ್ಬೇಕಲ್ಲ. ನಸಿಬ್ನಾಗ ಹೇಳೋದು ಅಂದ್ರೆ ಸೂರ್ಯ ಹುಟ್ಟಿಗಿಂತ ಮೊದಲು ಹೇಳೋದು. ಅವ್ರಿಗೆ ಗಂಟೈತಿ ನಸಿಬ್ ಅಂದ್ರೆ ಎಷ್ಟು ಅಂತಂದ್ರೆ 3 ಗಂಟೆ 4 ಗಂಟೆಗೆ 3 ಗಂಟೆ 4 ಗಂಟೆಗೆ ಎದ್ದಾದ್ಮ್ಯಾಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಗಂಟೆ ಬಿದ್ದಿರ್ತಿದ್ ಮನ್ಯಾಗ ಮಕ್ಕೊಂತಿದ್ರೆ. 3-4 ಗಂಟೆಗೆ ಎದ್ದಾದ್ಮ್ಯಾಗ 3-4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ರೊಟ್ಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸೂರ್ಯ ನೆತ್ತಿ ಮೇಲೆ ಬರೋ ತನಕ ರೊಟ್ಟಿ ಬಿಡೋದಾಗ್ತಿತ್ತು. ಹೆಂಗೆ ರೊಟ್ಟಿ ಬಿಡಿತಾರೆ ಹಂಗೆ ಗಂಡ್ಮಕ್ಳೆಲ್ಲ ತಿನ್ಕೊಂಡು ಹೋಗ್ಬಿಡ್ತಿದ್ರು. ದುಡ್ಯಾಗ ರೊಟ್ಟಿ ತಿಂತಿರ್ತಿದ್ದು, ರೊಟ್ಟಿ ಮಾಡಿದಾಗ ತಿನ್ನಾಕ. ಒಂದ್ಸರಿ ಸುಮ್ಮನೆ ಕೈ ತಗೊಂಡು ಕಪಾಳ ಹೊಡೆದಾಗ ನಮ್ಮ ಕೈ ಬ್ಯಾನ್ ಆಗ್ತೈತಿ. ಯೋಚನೆ ಮಾಡ್ರಿ, ಮನೆ ಒಳಗೆ 10 ಜನ ಇದ್ದಾರಂತಂದ್ರೆ ಈಗ ನಂಗೆ ತೂಕ ಮಾಡಿ ಉಂಡು ಅದೇನಂತಾರಲ್ಲ ಹಂಗೆ ಮಾಡ್ಕೊಂಡಿರ್ಲಿಲ್ಲ. ಆಗ ನ್ಯಾರಿ ಅಂತ ಮಾಡ್ತಿದ್ರು, ಈಗ ನಾಷ್ಟ ಅಂತ ಮಾಡ್ತಿರಲ್ಲ, ಆಗ ನ್ಯಾರಿ ಅಂತ ಮಾಡಿದ್ರೆ 4 ರೊಟ್ಟಿ ತಿಂತಿದ್ರೆ. ಇನ್ನು ಊಟ ಅಂದ್ರೆ ಎಷ್ಟು ರೊಟ್ಟಿ ತಿಂತಿರ್ಬೇಕು? ಮತ್ತು ಅದು ರೊಟ್ಟಿ ಎಲ್ಲ ಮಾಡ್ಬೇಕಂದ್ರೆ ಅಚ್ಚಿ ಎಷ್ಟು ಗಟ್ಟಿರ್ಬೇಕು? ಬರೇ ರೊಟ್ಟಿ ಮಾಡೋದು ಅಷ್ಟೇ ಹೇಳಕತ್ತಿಲ್ಲ ನಾನು. ಬೀಸು ಕರ್ನಾಗ ಕೂತು ಬೀಸಾಕಂದ್ರೆ ಈಗ ನಮ್ಗೆ ಗಿರ್ನಿ ಇರಲಿಲ್ಲ. ಈಗೇನು ಮನ್ಯಾಗ ಗಿರ್ನಿ, ಆಗ ಗಿರ್ನಿ ಇರಲಿಲ್ಲ. ಗಿರ್ನಿ ಇರಲಾರ್ದ ಅಂದಾಗ ಹೆಂಗೆ ಬೀಸಿರ್ಬೇಕು? ಮನ್ಯಾಗ ಹಿಟ್ಟಿಲ್ಲ ಅಂದ್ರೆ ನೀವು ಹೋಗಿ ಅಂಗಡಿಯಾಗ ಮಾಡ್ಕೊಂಡು ಬರ್ತೀರಪ್ಪ. ಅವ್ರು ಹೆಂಗೆ ಮಾಡ್ತಿರ್ಬೇಕು? ನಿಮ್ಮ ಆಯಿಗಿಂತ ಮೊದಲವರು ನಿಮ್ಮ ಅವ್ವನ ಹೆಂಗೆ ಮಾಡ್ತಿರ್ಬೇಕು? ಅವ್ರೇನ ಬೀಸು ಕಲ್ಲೇ ಬೀಸ್ಕೊಂತಿದ್ರೆ, ಬೀಸು ಕಲ್ಲೊಳಗೆ ಹಿಟ್ಟು ಬೀಸ್ತಿದ್ರೆ. ಹಂಗಂದ್ರೆ ಎಲ್ಲರ ಮನ್ಯಾಗ ಬೀಸು ಕಲ್ಲು ಇರ್ತಿದ್ದೇನು? ಎಲ್ಲರ ಮನ್ಯಾಗ ಬೀಸು ಕಲ್ಲು ಇರಲಿಲ್ಲ. ಅದಕ್ಕೆ ಹಳ್ಳ್ಯಾಗ ಒಂದಿಷ್ಟು ನಾಣ್ಣುಡಿಗಳು ಬರ್ತಾ ಬರ್ತಾನ. ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಾಡ್ಯಾಡ ಬೀಸುದಂತ. ನಮ್ಮ ಜೋಳ ಮಂದಿಗೆ ಕೊಟ್ಟು ಮಂದಿ ಜೋಳ ಹಾಡಿ ಬೀಸುದಂತ. ಹಂಗಂದ್ರೆ ಏನಂತೇಳಿ ಅಜ್ಜಿ ನಮ್ಮ ಮಂದಿ ಬತ್ತೇ ಇಲ್ಲ. ಹಂಗಂದ್ರೆ ಏನಂತಂದ್ರ ನಮ್ಮ ಮನ್ಯಾಗ ಬೀಸು ಕಲ್ಲು ಇರಲಿಲ್ಲ. ಬೀಸು ಕಲ್ಲು ಯಾರ ಮನ್ಯಾಗ ಇರ್ತಿತ್ತು ಅಂದ್ರೆ ಯಾರ ಗೌಡ್ರ ಮನ್ಯಾಗ ಇರ್ತಿದ್ದು, ಕುಲಕರ್ಣಿಯವ್ರ ಮನ್ಯಾಗ ಇರ್ತಿದ್ದು, ದೇಸಾಯಿ ಅವ್ರ ಮನ್ಯಾಗ ಇರ್ತಿದ್ದು. ಯಾರು ಶ್ರೀಮಂತರಿದ್ರಲ್ಲ, ಯಾರ ಮನ್ಯಾಗ ವರಾಂಡ ಇತ್ತು, ಹಾಲಂತ ಕಟ್ಟಿರಲ್ಲ, ಹಂಗೆ ಕಟ್ಟಿ ಇತ್ತು ಅಂತಂದ್ರೆ ಅಲ್ಲಿ ಬಿಸು ಕಲ್ಲು ಇರ್ತಿದ್ರೆ ಮಂದಿ ಮನ್ಯಾಗ ಹೋಗಿ ಬಿಸ್ಕೊಂಡು ಬರ್ಬೇಕಾಗ್ತಿತ್ತೆ. ನಾವು ಹೋಗಿ ಬಿಸ್ಕೊಂಡು ಬರೋಣ, ಅವ್ರು ಹಂಗೆ ಬರ್ರಿ ಬಿಸ್ಕೊಂಡು ಖಾಲಿ ಆಗಿ ಬಿಸ್ಕೊಂತಿದ್ರೇನ? ಇಲ್ಲವ ನಾನು ಒಂದು ರೀತಿ ಬಿಸ್ಕೋಬೇಕಾಗಿತ್ತು. ಮತ್ತು ನೀ ಹೆಂಗೂ ಬಂದು ಮತ್ತು ನಿಂದು ಬಿಸ್ಕೊಳ್ತೈತಲ್ಲ, ನಮ್ದೊಂದು ಇಷ್ಟು ಪೀಸ್ ಕೊಟ್ಟು ಇದು ಬಿಸ್ಕೊಂಡು ಹೋಗಂತ. ಇದಕ್ಕೆ ಇದ್ರ ಸಲುವಾಗಿನ ಏನು ಬರ್ತಂದ್ರೆ ನಮ್ಮ ಜೋಳ ಮಂದಿ ಕೊಟ್ಟು ಮಂದಿ ಜೋಳ ಹಡೆ ಬಿಸಿಡ್ತೀವಿ ಅಂತ. ನಾನು ಬರೋ ಬಿಸಿಕೊಂಡು ಅಷ್ಟೇ ಹೇಳ್ತಿಲ್ಲ, ಇನ್ನೊಂದು ಎಲ್ಲರಿಗೂ ಗೊತ್ತಾಗ್ತದೆ. ಅಜ್ಜಿಗೂ ಬರ್ತಿರ್ತದೆ, ಎಲ್ಲ ಹೆಣ್ಮಕ್ಳಿಗೂ ಬರ್ತೈತೆ. ಗಂಡು ಮಕ್ಕಳಿಗೆ ಒಂದಿಷ್ಟು
ತೆಗಿ ಮಾದ ಹಾಕಾಗ ಹಿಂಗೆ ರೊಟ್ಟಿ ಹಾಕಿ ಹಾಕಿ ಈ ಭಾಗ ಏನೈತಲ್ಲ ಮುಂದೆ ಈ ಕೈದಿಂದ ಹಿಡ್ಕೊಂಡು ಇಲ್ಲಿ ತನಕ ಬರೀ ಬಿದ್ದಂಗೆ ಆಗಿರ್ತೈತಿ. ಆಗಲ್ಲ ಆಗಲ್ಲ ಏನ ಬರೀ ಹಿಂಗೆ ರೊಟ್ಟಿ ತಗೊಂಡಿದ್ದೆ ಹಿಂಗೆ ಒಲಿ ಮೇಲೆ ತಲೆ ಮೇಲೆ ಹಾಕಿದ್ರೆ ಈ ಚರ್ಚೆ ಆಗ್ತೈತಿ. ನಮಗೊಂದು ಎಷ್ಟು ಉದ್ರಿ ಕಟ್ಟಿ ಹಚ್ಚಿ ನಾವು ಒಂದಿಟ್ಟು ಹೆಣ್ಮಕ್ಳಿಗೆ ನೋವು ಆಗ್ತೈತಿ. ಮತ್ತು ಹೆಣ್ಮಕ್ಳಿಗೆ ಅಷ್ಟು ನೋವು ಆದ್ರೂ ಬುದ್ಧಿ ಕಟ್ಟುದು ಬಿಡಂಗಿಲ್ಲ, ಯಾರಿಗೂ ಉಪವಾಸ ಕಟ್ಟಂಗಿಲ್ಲ. ಹಂಗಂದ್ರೆ ಆ ಶಕ್ತಿ ಯಾರಿಗೈತಿ? ಹೆಣ್ಮಕ್ಳಿಗೆ ಐತಿ. ಇನ್ನೊಂದು ಮಾತು ಹೇಳ್ತೀನಿ, ಹೆಣ್ಮಕ್ಳಿಗೆ ಅಷ್ಟು ಶಕ್ತಿ ಐತಿ ಅಂತ. ಈ ಬಾಣತನ ಅಂತ ಆಗ್ತದಲ್ಲ, ಬಾಣತನ ಅಷ್ಟು ಈಸಿ ಅಲ್ಲದ. ಈಗಿನ ಹೆಣ್ಮಕ್ಳಿಗೆ ತ್ರಾಸ ಆಗಬೇಡ. ಯಾಕಂತಂದ್ರೆ ಕೋಟಿ ರೂಪಾಯಿ ಪಟ್ಟು MBBS MD ಮಾಡ್ಕೊಂಡಿರ್ತಾರೆ, MS ಮಾಡ್ಕೊಂಡಿರ್ತಾರೆ. ಅವ್ರಿಗೆ ರೊಕ್ಕ ಬೇಕಾಗಿರ್ತೈತಿ. ಹಾಕಿದ ರೊಕ್ಕ ತಕ್ಕೋಬೇಕಲ್ಲ. ಅದ್ರ ಬದಲು ನಿಮ್ಗೆ ಏನು ಮಾಡ್ತಾರಂದ್ರೆ ಸುಳ್ಳು ರೆಸ್ಟ್ನಾಗ ಇರ್ಲಿ ಅಂತ. ಪಟ್ಟಿಗೆ ಏನು ತಿನ್ರಿ, ಗುಡುಗಿ ತಿನ್ಕೊಂತೀರಿ, ಒಟ್ಟ ಏನು ಎತ್ತಬಾಗಿಲ್ಲ. ನೀವು ಜೀವನದಾಗ ತಿಂತಿದ್ದ ಗುಳಿಗೆ ಅವ್ರು ಒಂದು ನೀವು ತಿಂಗಳದಾಗ ತಿಂತಿದ್ದ ಗುಳಿಗೆ ಅವ್ರು ಇಡೀ ಜೀವನದಾಗ ತಿಂತಿಲ್ಲ. ಯಾಕೆ? ನೀವು ಜೀವನದಾಗ ತಿಂತಿರ್ತಕ್ಕಂಥ ಗುಳಿಗೆ ಅವ್ರು ಜೀವನದಾಗ ತಿಂತಿದ್ದು ಒಂದೇ ತಿಂಗಳದಾಗ ತಿಂದು ಖುಷಿನೇ. ಡಿಲೇ ಆಗೋ ಸಂದರ್ಭದೊಳಗೆ ಹೆಣ್ಮಕ್ಳಿಗೆ ಆಗೋ ನೋವು ಹೆಂಗೆ ತಿಂತೈತಿ ಅನ್ನೋದು ಹೇಳ್ತೀನಿ. ಈಗೇನು ಬೇರೆ ಸಿಸರೀನ್ ಮಾಡ್ಕೊಂತಾರ, ಆಯ್ತು ಡೆಲಿವರಿ. ಮೊದಲು ಹೆಂಗೆ ತಿಂತಿತ್ತು ಅಂತ ಅಜ್ಜಿ ಕೇಳ್ತಿರ್ಬೇಕು ನೀವು. ಅಜ್ಜಿ ಕೇಳಿದ್ರೆ ಗೊತ್ತಾಗ್ತದೆ. ಅಜ್ಜಿಗಳು ಹೇಳ್ತಿರ್ತಾರೆ, ನಮ್ಮ ಅವ್ವಗ, ನಮ್ಮ ದೊಡ್ಡವ್ಗ, ನಮ್ಮ ಆಯಿಗೆ ಇವೆಲ್ಲ ಕೇಳ್ಕೊಂಡ್ರೆ ಇತಿಹಾಸ ಕೇಳ್ಬೇಕು. ನೋವು ನಾವು ಅನುಭವಿಸಿದ್ರೆ ಅಷ್ಟೇ ಗೊತ್ತಾಗ್ತದಂತಲ್ಲ, ನೋವು ಅನುಭವಿಸಿದ್ರ ಜೊತೆನೆ ಅನುಭವಿಕರಿಗೆ ಕೇಳೋದ್ರಿದ್ರು ನೋವು ಗೊತ್ತಾಗ್ತದೆ. ಯಾರಾದ್ರೂ ಒಬ್ರು ಸಣ್ಣಂಗೆ ಅಳ್ತಿದ್ರು, ಮಕ್ಕಳು ಅಳ್ತಿದ್ರು, ಬಂದು ತಪ್ಕೊಂಡು ಅಳ್ತಿದ್ರು ಅನ್ನೋದ್ರಿಗೆ ಗಣತಿ ಬರ್ತಾರಲ್ಲ, ಹಂಗ ಮತ್ತೊಬ್ಬರು ನೋವುಗಳನ್ನ ಹೇಳ್ಕೊಳ್ಳುವಾಗ ಆ ನೋವು ನಿಮಗೆ ಅರ್ಥ ಆಗ್ತದೆ. ಹಳ್ಳ್ಯಾಗ ಜಾತ್ರೆ ಬಂತು, ಯುಗಾದಿ ಬಂತು, ದೀಪಾವಳಿ ಬಂತು, ಮಲ್ಲೆ ನೈದೇಶಿ ಬಂತು ಅಂತೇಳಿ ಮನೆ ಎಲ್ಲ ಸ್ವಚ್ಛ ಮಾಡಿ ಕೌದಿ ಗೀದಿ ಹೊಡಿತಿರ್ತಾರಲ್ಲ. ಆ ಕೌದಿ ಬಡಿಯಾಗ ಹೆಂಗೆ ಮಾಡ್ತಾರ ಅಂತಂದ್ರೆ ಕೌದಿ ಎಲ್ಲ ರಪ್ 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 ನೆನಕ್ಕೆ ಬಡಿತಾರ. ಬಡದಾದ್ಮೇಲೆ ಈ ಕಡೆ ಒಬ್ರು ಈ ಕಡೆ ಒಬ್ರು ಹೆಣ್ಮಕ್ಳಿದ್ರೆ ಹೆಣ್ಮಕ್ಳು, ಗಂಡ್ಮಕ್ಳಿದ್ರೆ ಗಂಡ್ಮಕ್ಳು ನೆಲಕ್ಕೆ ಒಂದು ಇದಕ್ಕೆ ಮೂಡ್ಯಾಗ ಕಾದಿಟ್ಟು ರೌಂಡ್ ತಿರುಗಿಸ್ತಾರೆ. ಅಟ್ಟ ಬಿಡಂಗಿಲ್ಲ. ಮತ್ತು ಒಂದು ಹೆಗಲ ಮೇಲೆ, ಒಂದು ಹೆಗಲ ಮೇಲೆ, ಒಂದು ಇವ್ರ ಹೆಗಲ ಮೇಲೆ ಹಾಕಿ ಒಡಗುರಿ ನೀರು ತೆಗಿತಾರೆ. ಆ ಕೌದಿಯನ್ನು ಹೆಂಗೆ ಹಿಂದೆ ತೆಗಿತಾರಲ್ಲ, ಹಂಗೆ ನೈಜವಾಗಿ ನಾರ್ಮಲ್ ಡಿಲಿವರಿ ಅಂತ ಆಗ್ತದಲ್ಲ, ಆ ನಾರ್ಮಲ್ ಡಿಲಿವರಿ ಆಗುವ ಸಂದರ್ಭದೊಳಗೆ ಮಹಿಳೆಯರು ಅಷ್ಟು ನೋವು ಆಗ್ತೈತಿ. ಸಿದ್ರಿನ ಆದಾಗ ಆಗಂಗಿಲ್ಲ. ಆ ನೋವು ತಡ್ಕೊಳ್ಳೋ ಕೆಪಾಸಿಟಿ ಯಾರಿಗೆ ಐತಿ ಅಂತಂದ್ರೆ, ಆ ಶಕ್ತಿ ಯಾರಿಗೆ ಐತಿ ಅಂದ್ರೆ ಅದು ಹೆಣ್ಮಕ್ಳಿಗೆ ಐತಿ. ಹಂಗಂದ್ರೆ ಯಾವ ಶಿಕ್ಷಣ ಬೇಕು? ನಾನು ಪದೇ ಪದೇ ಈ ಮಾತನ್ನ ಹೇಳ್ತಿರ್ತೀನಿ. ಸಾಲಿ ಹೆಣ್ಮಕ್ಳಿಗೆ ಕಲಿಸ್ಬೇಕಂದ್ರೆ ಯಾವ ಸಾಲಿ ಕಲಿಸ್ಬೇಕು ಅಂತ. ಇವತ್ತು ಹಳ್ಳಿಯ ಹೆಣ್ಮಕ್ಳು ಅಂತಿರ್ತಾರೆ, ಏನ್ ತಗೋಯವ ಸಾಲಿ ಕಲಿತು ಏನ್ ಮಾಡಾಕತ್ತೀನಿ, ಚಂದಂಗಿ ಜೀವನ ಮಾಡ್ಕೊಂತೀನಿ. ಚಂದಂಗಿ ಜೀವನ ಮಾಡ್ಕೊಂತೀನಿ ಅಂದ್ರೆ ಚಂದಂಗಿ ಜೀವನ ಮಾಡ್ಕೊಂಡು ತಿನ್ನುವಂತ ಸಾಲಿ ಕಲಿಸ್ಬೇಕೇನು? ಅಂದ್ರೇನು? ಜೀವನ ಮಾಡಕ ತಿನ್ಬೇಕು ಹೆಂಗ ಅಂತ ಅನ್ನೋದು ಸಾಲಿಗಳಿಗೆ ಕಲಿಸ್ಬೇಕಾ? ಅಂದ್ರೆ ಅಂತ ಶಿಕ್ಷಣ ಕೊಡ್ಬೇಕಾ? ಇಲ್ಲವ ಕಲಿತು ನಿನ್ನ ಕಾಲಿನ ನಿಲ್ಲು ಅಂತೇಳಿ ಹೇಳೋದ್ರ ಸಲುವಾಗಿ ನಿನ್ನ ಕಾಲಿನ ಮೇಲೆ ನಿಲ್ಲಾಕ ಸಾಲಿ ಕಲಿಸ್ಬೇಕಾ? ಏನಿಲ್ಲ, ನೀ ಮತ್ತೊಬ್ಬರ ಕೈಯಾಗ ಎಷ್ಟು ದುಡಿತಿ, ಮತ್ತೊಬ್ಬರಿಗೆ ಎಷ್ಟು ಎದಕ್ಕೆ ಖರ್ಚಿಗೆ ಕೈ ಮಾಡ್ತಿ, ಅದಕ್ಕೆ ಸ್ವತಂತ್ರವಾಗಿ ಇರ್ರಿ ಅಂತ ಸಾಲಿ ಕಲಿಸ್ಬೇಕಾ? ಏನ ಬೇಡ, ನಿನಗೂ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತಾಗ್ಲಿ, ಹೆಂಗಿರ್ಬೇಕು, ಯಾರ ಜೊತೆ ಅಂತ ಗೊತ್ತಾಗ್ಲಿ ಅನ್ನೋದಕ್ಕೆ ಹೆಣ್ಮಕ್ಳಿಗೆ ಸಾಲಿ ಕಲಿಸ್ಬೇಕ. ಇದು ನನ್ನ ಪ್ರಶ್ನೆ. ನೀವು ಹುಷಾರು ಮಾಡ್ತಾರೆ ಸಾಲಿ ಅದಕ್ಕೆ ಕಲಿಯಾಕತ್ತೀರಿ ಅಂತ ನನಗನ್ಸ್ತೈತೆ. ಶಿಕ್ಷಣ ಎಲ್ಲರಿಗೂ ಮುಖ್ಯ ಐತಿ, ಹೆಣ್ಮಕ್ಳಿಗೂ ಮುಖ್ಯ ಐತಿ, ಗಂಡ್ಮಕ್ಳಿಗೂ ಮುಖ್ಯ ಐತಿ. ಬಟ್ ಯಾವ ಶಿಕ್ಷಣ ಅನ್ನೋದ್ರ ಬಗ್ಗೆ ನಮ್ಗೆ ಭಾಳ ಬಂದವಾರ. ಯಾವ ಸಾಲಿ ಕಲಿಸ್ಬೇಕು? BA ಕಲಿಸ್ಬೇಕು, BCom ಕಲಿಸ್ಬೇಕು, ಸೈನ್ಸ್ ಮಾಡಿಸ್ಬೇಕು, ಆರ್ಟ್ಸ್ ಮಾಡಬೇಕು, MBBS ಮಾಡಬೇಕು, ಇಂಜಿನಿಯರ್ ಮಾಡಬೇಕು, ಡಾಕ್ಟರ್ ಮಾಡಬೇಕು, ಅಗ್ರಿಕಲ್ಚರ್ ಮಾಡಬೇಕು, IAS ಮಾಡಬೇಕು, IPS ಮಾಡಬೇಕು, ಏನು
ಬೇಕು, ಬೇಡ ಅಂದ್ರೆ ಯಾಕೆ ಬೇಡ, ಬೇಕಂದ್ರೆ ಯಾವ ಶಿಕ್ಷಣ ಬೇಕು ಅಂತ ನಾನು ಕಾಮನ್ ಮಾತಾಡೋ ಸಂದರ್ಭದಲ್ಲಿ ಹೇಳ್ತಿರ್ತೇನೆ. ವಿದ್ಯೆ ಹೆಚ್ಚಾದಂಗ ಏನ್ ಕಡಿಮೆ ಆಗ್ತೈತಿ? ಬುದ್ಧಿ ಕಡಿಮೆ ಆಗ್ತೈತಿ. ಏನ್ ಕಡಿಮೆ ಆಗ್ತೈತಿ? ವಿದ್ಯೆ ಹೆಚ್ಚಾದಂಗ ಬುದ್ಧಿ ಕಡಿಮೆ ಆಗ್ತೈತಿ. ಹಂಗಂದ್ರೆ ಶಿಕ್ಷಣ ಏನು? ಹಂಗಂದ್ರೆ ಯಾವ ಶಿಕ್ಷಣ ಬೇಕು? ಯೋಚನೆ ಮಾಡಿ. ವಿದ್ಯೆ ಹೆಚ್ಚಾದಾಗ ಬುದ್ಧಿ ಕಡಿಮೆ ಆದರೆ ಅದು ಶಿಕ್ಷಣ ಏನು ಅನ್ನುವಂಥ ಪ್ರಶ್ನೆ. ಯಾವುದು ವಿದ್ಯೆ ಹೆಚ್ಚಾದಾಗ ನಿಮ್ಮ ಬುದ್ಧಿಯನ್ನ ಕಡಿಮೆ ಮಾಡಿತ್ತು ಆ ಶಿಕ್ಷಣ ನಮ್ಗೆ ಬೇಡ. ಹಂಗಂದ್ರೆ ಹಂಗೆ ಆಗ್ತದೆ ಕಡಿಮೆ. ಸಾಲಿ ಭಾಳ ಕಲಿತ್ರೆ ಬುದ್ಧಿ ಕಡಿಮೆ ಆಗ್ತದೆ. ಭಾಳ ಕಡಿಮೆ ಆಗ್ತದೆ. ನನಗೂ ಕಡಿಮೆ ಆಗ್ತದೆ, ನಿಮಗೂ ಕಡಿಮೆ ಆಗೈತೆ, ನನಗೂ ಕಡಿಮೆ ಆಗೈತೆ ಬುದ್ಧಿ. ಯಾಕಾಗಿಲ್ಲ? ಎಷ್ಟು ಸರಿ ನಮ್ಮ ದೊಡ್ಡಕ್ಕೆ ನೀವು ದೊಡ್ಡವರು, ನಿಮ್ಮ ದೊಡ್ಡಕ್ಕೆ ನೀವು ದೊಡ್ಡಕ್ಕೆ ದೊಡ್ಡವ್ರ, ನಿಮ್ಮ ಅಪ್ಪ ದೊಡ್ಡವರ ನೀವು ದೊಡ್ಡವರ, ನಿಮ್ಮ ಅಣ್ಣ ದೊಡ್ಡವರ ನೀವು ದೊಡ್ಡವರ, ನಿಮ್ಮ ಊರನವ್ರು ದೊಡ್ಡವರು ನೀವು ದೊಡ್ಡವರು, ಮಾಸ್ತರ್ ದೊಡ್ಡವರು ನೀವು ದೊಡ್ಡವರು. ಎಷ್ಟು ಸರಿ ನೀವು ಈ ಪ್ರಶ್ನೆ ಕೇಳಿಲ್ಲ, ಎಷ್ಟು ಸರಿ ಮಾತಾಡಿಲ್ಲ, ಸುಮ್ಮನೆ ನಿಮ್ಗೇನು ಗೊತ್ತಾಗ್ತೈತಿ? ಅಂದ್ರೆ ಸುಮ್ಮನೆ ನಿಮ್ಗೇನು ಗೊತ್ತಾಗ್ತದೆ? ಓ ಹಂಗಂದ್ರೆ ನೀವು ಸಾಲಿ ಕಲ್ತಾಗ ನಿಮ್ಮ ಅವ್ರಿಗೂ ಗೊತ್ತಿಲ್ಲ ಗೊತ್ತಾಗ್ತದೆ ಅಂತ. ಇದ್ರೆ ನಿಮ್ಮ ಬುದ್ಧಿ ಕಡಿಮೆ ಆಗ್ತೈತಿ ಅಂತೇಳಿ. ವಿದ್ಯೆ ಹೆಚ್ಚಾದಾಗ ಬುದ್ಧಿ ಕಡಿಮೆ ಆಗ್ತೈತಿ ಅನ್ನೋದು ಇದಕ್ಕೆ. ಯಾವಾಗಲೂ ನಾವು ತಂದೆ ತಾಯಿಗೆ ನಾವು ಎಷ್ಟ ದೊಡ್ಡವರಾಗಲಿ, IAS ಆಗಲಿ IPS ಆಗಲಿ, ನಮ್ಮ ಅವ್ಗ ನಮ್ಮ ಅಪ್ಪಗ ನಮ್ಮ ಮಕ್ಕಳ, ನಮ್ಮ ಆಯಿಗೆ ನಮ್ಮ ಮೊಮ್ಮಕ್ಕಳ, ನಮ್ಮ ಗುರುಗಳಿಗೆ ನಾವು ಶಿಷ್ಯರ, ಹಂಗಿದ್ರೆ ಅದು ಶಿಕ್ಷಣ ಅಂತ ಅನಿಸ್ತೈತಿ. ಶಿಕ್ಷಣ ಹೆಂಗಿರ್ಬೇಕು ಅಂತಂದ್ರೆ ಶಿಕ್ಷಣ ವಿನಯವನ್ನ ಕಲಿಸುವಂಥದ್ದು ಇರ್ಬೇಕು. ಸಾಲಿ ಕಲ್ತೀನಿ ಅಂತ ತಿಳ್ಕೊಂಡು ಶಿಕ್ಷಣ ಪಡ್ತೀನಿ ಅಂತ ತಿಳ್ಕೊಂಡು ಶೆಟ್ಟದ್ ಹೋಗೋದಲ್ಲ, ಎದೆ ಉಗಿಸ್ಕೊಂಡು ತಿರ್ಗಾಡೋದಲ್ಲ, ನಾನೇ ಅವ್ರು ಮಾತಾಡಿಸಲಿ ಅಂತದಲ್ಲ. ನಯ ಮತ್ತು ವಿನಯವನ್ನ ಕಲಿಸೋದೇನಿದೆಯಲ್ಲ ಅದು ಶಿಕ್ಷಣದ ಕೆಲಸ ಆಗ್ಬೇಕು. ಬರೇ ಚೊನೆಗುಡ್ದಾಗ ಆರ್ಡರ್ ಕೊಟ್ಟು, ಡೊಮಿನೋಸ್ನ ಆರ್ಡರ್ ಕೊಟ್ಟು, ಪಿಜ್ಜಾ ಬರ್ಗರ್ ಅರ್ಪಿಸ್ಕೊಂಡು ತಂದು ತಿನ್ನೋದಲ್ಲ. ಶಿಕ್ಷಣ ಹೆಂಗೆ ಬೇಕು ಅಂತಂದ್ರೆ ಜೀವನ ನಡೆಸುವಂತಹ ಶಿಕ್ಷಣ ಬೇಕು. ನಾನು ಬರೀ ಜೀವನ ನಡೆಸೋದು ಅಷ್ಟೇ ಹೇಳಬೇಕಿಲ್ಲ, ಜೀವನ ನಡೆಸೋದ್ರಲ್ಲಿ ಒಂದು ಭಾಗ ಐತಿ. ಒಂದು ಸಂದರ್ಭದಲ್ಲಿ ಮನ್ಯಾಗ ಮದುವೆ ಮಾಡ್ಕೊಂಡು ಯಾಕೆ ಬರಬೇಕಾಗಿತ್ತು ಅಂತಂದ್ರೆ, ಒಂದು ಸಂದರ್ಭದಾಗ ಮದುವೆ ಮಾಡ್ಕೋಬೇಕಾಗಿತ್ತೆ. ಎದಕ್ಕೆ ಮದುವೆ ಮಾಡ್ಕೊಂತಿದ್ರು ಅಂತಂದ್ರೆ ನಮ್ಮ ವಂಶ ವೃದ್ಧಿ ಆಗಲಿ ಅಂತ. ಸುಮ್ಮನೆ ಮೂವ್ ಕಟ್ ಮಾಡಲಿ. ನಮ್ಮ ವಂಶ ವೃದ್ಧಿ ಆಗಲಿ ಅಂತೇಳಿ ಮದುವೆ ಮಾಡ್ಕೊಂತಿದ್ರೆ, ನನ್ನ ಮುಪ್ಪಿಗೆ ನನ್ನ ಹೆಂಡತಿ ನನ್ನ ಮಕ್ಕಳು ನನಗೆ ಆಸರ ಆಗ್ತದೆ ಅಂತ ಮದುವೆ ಮಾಡ್ಕೊಂತಿದ್ರು. ಗಂಡ್ಮಕ್ಳದ್ದು. ಹೆಣ್ಮಕ್ಳು ಯಾಕೆ ಮದುವೆ ಮಾಡ್ಕೊಂತಿದ್ರು ಅಂತಂದ್ರೆ ನನ್ನ ತಂದೆ ತಾಯಿ ನನಗೆ ಎಷ್ಟೋರಿಗೆ ನೋಡಕ್ ಆಗಂಗಿಲ್ಲ, ನಾನು ಒಬ್ಬಳೇ ಇರಕ್ಕೆ ಆಗಂಗಿಲ್ಲ, ಸಮಾಜದೊಳಗೆ ಜೋಡಿಯಾಗಿರ್ಬೇಕು, ನನಗೂ ಗಂಡ ಮಕ್ಕಳು ಇರಬೇಕು, ಸಂಸಾರ ಅನ್ನೋದು ನಡಿಬೇಕು ಅಂತ ಮದುವೆ ಆಗ್ತಿದ್ರೆ. ಈಗಿನ ಮದುವೆ ಆಗಿನ ಮದುವೆ, ಈಗಿನ ಸಂಬಂಧ ಆಗಿನ ಸಂಬಂಧ, ಈಗಿನ ಪ್ರೀತಿ ಆಗಿನ ಪ್ರೀತಿ, ಈಗಿನ ಶಿಕ್ಷಣ ಆಗಿನ ಶಿಕ್ಷಣ. ಒಂದ್ಸಲ ಯೋಚನೆ ಮಾಡಿದ್ರೆ ಭಾಳ ಜನ ಹೇಳಕತ್ತಿದ್ರು, ನಾವು ಭಾಳ ಜನ ಕರೆದು ಹೋದೇವ್ರಿ, ಎಲ್ಲರೂ ದುಡ್ಯಾಕೆ ಹೋಗ್ತಾರ, ದ್ರಾಕ್ಷಿ ಸೀಸನ್ ಐತಿ, ಮನಕ್ಕೆ ತಗಕ್ಕೆ ಹೋಗಿರ್ತಾರ, ಕಟಾವ್ ಐತಿ, ಕಟಾವ್ ಮಾಡಕ್ಕೆ ಹೋಗಿರ್ತಾರ, ಹೆಣ್ಮಕ್ಳು ಭಾಳ ಜನ ಬರಾಕತ್ತಿದ್ರಿ ಅಂತ. ಮತ್ತು ಸಾಲಿ ಕಲ್ತು ದುಡಿದ ಅದ, ಸಾಲಿ ಕಲ್ಲಿಲ್ಲ ದುಡಿದು ಅದಲ್ಲ. ನೀವು ಸಾಲಿ ಕಲ್ತು ದುಡಿದ್ರು ಪಗಾರ ಕೊಡ್ತಾರ, ಅವರು ಸಾಲಿ ಕಲ್ತು ದುಡಿದ್ರು ಪಗಾರ ಕೊಡ್ತಾರ. ಓ ಇಷ್ಟು ಸಾಲಿ ಕಲ್ತು ನಯ ವೃತ್ತಿ ಮಾಡಿದೆ ಅಂತ, ಇಷ್ಟು ಸಾಲಿ ಕಲ್ತು ನಯ ಮನೆಯಾಗ ಹಿಂಗಿರಲಿ ಅಂತ ಇಲ್ಲ. ಶಿಕ್ಷಣ ಯಾವಾಗಲೂ ಸಂಸ್ಕೃತಿಯನ್ನ ಕಲಿಸ್ಬೇಕು. ಸಣ್ಣವ್ರು ಯಾರು, ದೊಡ್ಡವ್ರು ಯಾರು, ಅವ್ವ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಕಾಕ ಬಾಬಾ ಮಾಮ ಎಲ್ಲ ಸಂಬಂಧಗಳ ಜೊತೆ ಕರ್ಕೊಂಡು ಹೋಗೋದೇನಿಲ್ಲ ಅದು ಶಿಕ್ಷಣ.
ಹೈಫೈ ನಾನು ಮತ್ತು ನಂದು ಅಷ್ಟ, ನಾನು ಮತ್ತು ನಂದು ಅಷ್ಟ ಶಿಕ್ಷಣ ಆಗ್ತದೆ. ಭಾಳ ಜನ ಅದಾರಲ್ಲಿ, ಭಾಳ ಜನ 8 ಜನ ಹೆಣ್ಮಕ್ಳು ಅದಾರ, ಅವ್ರಿಗೆ ಗೊತ್ತೈತೆ ಮೊಬೈಲ್ ಬಂದ ಮೇಲೆ ಯಾವ ಪರಿಸ್ಥಿತಿ ಆಗ್ಬಿಟ್ಟೈತಿ ಅನ್ನೋದು ಗೊತ್ತೈತಿ. ನಾವು ಅನ್ಕೊಂಡಿದ್ದೀವಿ ನಾವು ಪುನೀತ್ ಟಿವಿಯಿಂದ ಮತ್ತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹಿರಿಯ ಕನ್ನಡ ಸಂಘದಿಂದ ಒಂದು ಆಂದೋಲನ ಮಾಡಬೇಕು ಅಂತ. ಏನಂತಂದ್ರೆ ಮೊಬೈಲ್ ಬಿಡ್ರಿ ಪುಸ್ತಕ ಹಿಡಿಯಿರಿ, ಮೊಬೈಲ್ ಬಿಡ್ರಿ ಪುಸ್ತಕ ಓದ್ರಿ ಅಂತ ಒಂದು ಅಭಿಯಾನ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಎಷ್ಟು ಜನ ಮೊಬೈಲ್ ಬಿಡಾಕತ್ತೀವಿ? ನಮಗೆ ರವಿವಾರ ಬಂದು ಮಹಾಭಾರತ ಬರ್ತಿತ್ತಲ್ಲ, ರವಿವಾರದಾಗ ಮಹಾಭಾರತ ರಾಮಾಯಣ ಯಾವುದು ಧಾರಾವಾಹಿ ಯಾರ ಮನ್ಯಾಗ ಟಿವಿ ಐತಿ ಅವ್ರ ಮನ್ಯಾಗ ಹೋಗಿ ರವಿವಾರದಾಗ ಕೂತು ಬಿಡ್ತಿದ್ವಿ. ದಾಖಲ ಹಿಡ್ಕೊಂಡು ಎಲ್ಲ ಫುಲ್ ಆಗಿಬಿಡ್ತೈತಿ. ಆಗಿನ ಪ್ರೀತಿಯಲ್ಲಿ ಏನಾರ ಜಾತ್ರೆ ಇತ್ತು, ಹಬ್ಬ ಹರಿದಿನಗಳಿತ್ತು ಅಂತಂದ್ರೆ ನಮ್ಮ ಮನ್ಯಾಗ ಯಾರು ಬೇಕಾದವ್ರು ಬರಲಿ, ಊರಿಗೆ ಬಂದ್ರೆ ಬಾಕಿ ಮನೆ ಖುಲ್ಲ ಇರ್ತಿತ್ತು, ಊಟಕ್ಕೆ ಎಲ್ಲರೂ ಕೊಡ್ತಿದ್ರೆ ಉಷ್ಣಾನ ಭೋಜನ ಇರ್ತಿತ್ತು. ಈಗೆಲ್ಲಿ ಹೋಳಿಗೆ ಬೇಕಂದ್ರೆ ಜೊಮ್ಯಾಟೊದಾಗ ಆರ್ಡರ್ ಕೊಟ್ಟು ಪರಿಸ್ಥಿತಿ ಬಂದೈತಿ. ಯಾರೇ ಹುಟ್ಟಿದ್ರೆ ಸಂಭ್ರಮ ಮಾಡಕ್ಕೆ ಯಾರಿಲ್ಲ, ಯಾರೇ ಸತ್ರ ರೊಕ್ಕ ಕೊಟ್ಟು ಬಾಡಿಗೆ ಹೆಣ್ಮಕ್ಳನ್ನ ಹಣ ಕರ್ಕೊಂಡು ಬರೋ ಪರಿಸ್ಥಿತಿ ಬಂದೈತಿ. ಹತ್ರ ಮೇಕಪ್ ಹಾಳಾಗ್ತೈತಿ, ಹತ್ರ ನಮ್ಮ ಮುಖ ಹಾಳಾಗ್ತೈತಿ, ಅಳಬೇಕು ಯಾಕೆ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಅಂದ್ರೆ ಯೋಚನೆ ಮಾಡ್ರಿ, ಯಾವ ಶಿಕ್ಷಣ ನಮ್ಗೆ ಬೇಕು ಅಂತ, ಯಾವ ಶಿಕ್ಷಣ ನಮಗೆ ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಕೊಂತಿರ್ಬೇಕು. ಒಂದು ಮಾತು ಹೇಳ್ತೇನೆ, ಈ ನಾನು ಪದೇ ಪದೇ ಹೇಳ್ತಿರ್ತೀನಿ ಅವಾಗ, ನಾನು ಕ್ಲಾಸ್ನಾಗೂ ಹೇಳಿರ್ಬೋದು, ಭಾಳ ಜನ ಕೇಳಿರ್ತೀರಿ. ಈ ಹದೀಸ್ ಅಂತ ಒಂದು ಬರ್ತದೆ, ಹದೀಸ್ದೊಳಗೆ ಒಂದು ಮಾತು ಬರ್ತೈತಿ, ಮಾಕೆ ಕದಮೋಕೆ ನೀಚೆ ಜನ್ನತ್ ಹೈ ಅಂತ. ಹದೀಸ್ದೊಳಗೆ ಒಂದು ಮಾತು ಬರ್ತೈತಿ, ಅದು ಕನ್ನಡದಾಗೆ ತಾಯಿಯ ಪಾದದ ಕೆಳಗ ಸ್ವರ್ಗ ಐತಿ ಅಂತ. ಹೌದಲ್ಲ? ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ. ಎಲ್ಲರೂ ಹೋಗ್ತಿಲ್ಲ ಇವಾಗ ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ ಅಂತ. 99% ಎಲ್ಲರೂ ಹೆಣ್ಮಕ್ಳು ಇದ್ದೀರಿ, ಹೋಗ್ತಿರೇನಿಲ್ಲ? ಹೋಗ್ತಿರಲ್ಲ? ಹಾಗಾದ್ರೆ ಒಂದು ಪ್ರಶ್ನೆ ನಿಮಗೆ ನಾನು, ಏನು ಪ್ರಶ್ನೆ ಅಂತಂದ್ರೆ ಕೇಳಿ, ನಾನು ಬಹುಶಃ ಕ್ಲಾಸ್ನಾಗ ಕೇಳಿರ್ತೇನೆ. ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ ಅಂತಂದ್ರೆ ಹೆಂಡತಿ ಪಾದದ ಕೆಳಗೆ ಏನೈತಿ? ಏನೈತಿಪ್ಪ? ಪ್ರಶ್ನೆ ನಾನು ಕೇಳಾಕತ್ತಾನೆ. ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ ಅಂತಂದ್ರೆ ಹೆಂಡತಿ ಪಾದದ ಕೆಳಗೆ ಏನೈತಿ? ನೀವು ಕೇಳಾಕತ್ತಾನೆ ಏನೈತಿ? ಹೇಳ್ರಿ, ಯಾರು ಹೇಳ್ರಿ? ಸ್ವರ್ಗ ಐತಿ. ಆ ತಾಯಿ ಆ ಮಗನಿಗೆ ಮಗನಿಗೆ ತಾಯಿ ಆದ್ರೆ ಈ ತಾಯಿ ಇನ್ನೊಬ್ಬ ಮಗನಿಗೆ ತಾಯಿ ಆಗ್ತಾಳ, ಅವಳಿಗೆ ಪಾತ್ರದಲ್ಲಿ ಅವ್ನಿಗೆ ಸ್ವರ್ಗನೇ ಕಾಣಿಸ್ತದೆ. ವೆರಿ ಗುಡ್. ನಾನು ಚಪ್ಪಾಳೆ ನಾವು ಏನಾದರೂ ತಪ್ಪು ಕೇಳಿದಾಗ ಸಡನ್ನಾಗಿ ತಪ್ಪಿರಲಿ ಒಪ್ಪಿರಲಿ ಅದಕ್ಕೆ ಉತ್ತರ ಹೇಳುವಂಥ ಪ್ರಯತ್ನ ಮಾಡ್ಬೇಕು. ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು. ಯಾಕೆ ಖುಷಿ ಅನ್ನಿಸ್ತು ಅಂತಂದ್ರೆ ಹದೀಸ್ದಾಗ ಹೇಳಿದ್ದು ಮಾಕೆ ಕದಮೌಕೆ ನೀಚೆ ಜನ್ನತ್ ಹೈ ಅಂತ, ತಾಯಿಯ ಪಾದದ ಕೆಳಗೆ ಸ್ವರ್ಗ ಐತಿ ಅಂತ. ಅಲ್ಲಿ ಅಕ್ಕ ಅಂತೇಳಿಲ್ಲ, ತಂಗಿ ಅಂತೇಳಿಲ್ಲ, ಹೆಂಡತಿ ಅಂತೇಳಿಲ್ಲ, ಅವು ಅಂತೇಳಿಲ್ಲ, ಮಗಳು ಅಂತೇಳಿಲ್ಲ, ಯಾರಿಗೂ ಹೇಳಿದಲ್ಲಿ ಅಲ್ಲಿ ಬರೇ ತಾಯಿ ಅಂತ ಅಷ್ಟೇ ಐತಿ. ನಾವು ನಮ್ಮ ಮಕ್ಕಳಿದ್ರು ಯವ ಅಂತೀವಿ, ನಮ್ಮ ಅತ್ತಿದ್ರು ಯವ ಅಂತೀವಿ, ಯಾರಿದ್ರು ಯವ ಅಂತೀವಿ ನಾವು. ಯಾರಿಗೆ ಮಾತೃ ಹೃದಯ ಆಯಿತು ಅವರೆಲ್ಲರೂ ತಾಯಿದ್ರೆ ಹೋಗ್ಯಪ್ಪ. ನಮ್ಮ ಅಪ್ಪನ ಹೆಂಡತಿ, ನಮ್ಮ ಅಪ್ಪನ ಹೆಂಡತಿ, ನಮ್ಮ ಅಪ್ಪನ ಹೆಂಡತಿ ಅವ್ರು ಹೇಳಿದಾಗಲ್ಲ. ಆದ್ರೆ ನನಗೆ ನಮ್ಮ ಅವ್ವಲ್ಲ, ಮತ್ತು ಅಕ್ಕಿ ಪಾದದ ಕೆಳಗೆ ಸ್ವರ್ಗ ಐತಲ್ಲ. ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ತಾಯಿ, ಮತ್ತು ಅಕ್ಕಿ ಪಾದದ ಕೆಳಗೆ ಸ್ವರ್ಗ ಐತಲ್ಲ. ಹಾಗಂದ್ರೆ ಎಲ್ಲ ಹೆಣ್ಮಕ್ಳ ಪಾದದ ಕೆಳಗೆ ಸ್ವರ್ಗ ಐತಲ್ಲ. ಅದಕ್ಕೆ ಹೇಳೋದ ಏನಂದ್ರೆ ಎತ್ರ ನಾರೆಸ್ತು ಪೂಜಂತೆ ರನಂತೆ ದೇವತಾ ಅಂತಾರೆ. ಅದಕ್ಕೆ ಹೇಳೋದ ಏನಂತಂದ್ರೆ ಎಲ್ಲಿ ನಾರಿಯರನ್ನ ಗಂಟಿ ಹೊಡೆದು ಉದಿನ ಕಡ್ಡಿ ಹಚ್ಚಿ ಪೂಜೆ ಮಾಡೋದಲ್ಲ, ಪೂಜೆ ಮಾಡೋದಲ್ಲ, ಪೂಜನೀಯ ಭಾವನೆಯಿಂದ ನೋಡ್ತಾರೋ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಳಕತ್ತೀವಿ. ಎತ್ರ ನಾರಸ್ತು ಪೂಜಂತೆ ರಮಂತೆ ತತ್ವದೇವತಾ ಅನ್ನೋದು ನಾವು ಗುಡಿ ಕಟ್ಟಿ ಹೆಣ್ಮಕ್ಳು ದೇವಿ ಮಾಡ್ಕೊಂಡು ಗಂಟಿ ಬಾರಿಸಿ ಉದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿಸಿದ್ರೆ ಅಂತಲ್ಲ. ಹೆಣ್ಮಕ್ಳಿಗೆ
ಗೌರವ ಕೊಡೋದು. ಅವನಂಗೆ ಪ್ರೀತಿ ಕೊಡ್ರಿ, ಅತ್ತಿಗೂ ಅವನಂಗೆ ಪ್ರೀತಿ ಕೊಡ್ರಿ, ಮಗಳಿಗೂ ಅವನಂಗೆ ಪ್ರೀತಿ ಕೊಡ್ರಿ, ಅತ್ತಿಗೂ ಅವನಂಗೆ ಪ್ರೀತಿ ಕೊಡ್ರಿ, ತಂಗಿಗೂ ಅವನಂಗೆ ಪ್ರೀತಿ ಕೊಡ್ರಿ, ತಾಯಿಯಿಂದ ಪ್ರೀತಿ ಕೊಡ್ರಿ ಅನ್ನುವಂಥ ಅರ್ಥ ಅದು. ನೀವು ಪೂಜನೀಯ ಭಾವನೆಯಿಂದ ಗೌರವ ಕೊಡ್ಕೊಂತ ನಿಮ್ಗೇನು ಗೊತ್ತಾಗೈತದ, ನೀನು ದೊಡ್ಡ ಶಾಣೆ ತಗೊಂಡ್ರೆ ನಿಮ್ಗೆ ಗೊತ್ತಾಗಂಗೆ ಬಿಡಂತ ಅನ್ನೋದಲ್ಲ. ಆ ಗೌರವ, ಆ ಪ್ರೀತಿ ಕೊಡ್ಲಿ ಅಂತ ಅನ್ನೋದಕ್ಕೆ ಈ ಶ್ಲೋಕ ಹೇಳಿರೋದು. ಅದಕ್ಕೆ ನಾವು ಅದನ್ನು ಗಮನಿಸ್ಕೊಳ್ಬೇಕು. ಇಂಥ ಬಹಳಷ್ಟು ವ್ಯಾಖ್ಯೆಗಳು ಬರ್ತಾವ. ಇಂಥ ಬಹಳಷ್ಟು ವ್ಯಾಖ್ಯೆಗಳು ಬಂದಾಗ ನಮಗೆ ಶಿಕ್ಷಣ ಯಾಕೆ ಬೇಕು ಅನ್ನೋಂಥ ಪ್ರಶ್ನೆ ಬರ್ತೈತಿ. ಈಗಿನ ಕಾಲದ ಅಜ್ಜಿಯರವರ, ಈಗಿನ ಕಾಲದ ಹೆಣ್ಮಕ್ಳು ಅದಿರಿ, ನೀವು ಅದಿರಿ. ನಿಮ್ಮ ಶಿಕ್ಷಣ ಮತ್ತು ಅವ್ರ ಶಿಕ್ಷಣಕ್ಕೆ ಎಷ್ಟು ವ್ಯತ್ಯಾಸಗಳದಾವ ಅನ್ನೋದು ಗೊತ್ತಾಗ್ತದೆ. ನಿಮ್ಮ ಶಿಕ್ಷಣಕ್ಕೆ ಮತ್ತು ಅವ್ರ ಕಾಲದ ಶಿಕ್ಷಣಕ್ಕೆ ಎಷ್ಟೆಲ್ಲ ವ್ಯತ್ಯಾಸಗಳದಾವ ಅಂತ. 4 ಮಂದಿ ಮನೆಗೆ ಹೆಚ್ಚಿಗೆ ಬಂದ್ರೆ ಏನು ಮಾಡ್ತೀರಿ ನೀವು? 4 ಮಂದಿ ಮನೆಗೆ ಹೆಚ್ಚಿಗೆ ಬಂದ್ರೆ ನೀವು ಏನು ಮಾಡೋರ್ತೀರಿ? 4 ಮಂದಿ ಮನೆಗೆ ಹೆಚ್ಚಿಗೆ ಬಂದ್ರೆ ಅವ್ರು ಏನು ಮಾಡ್ತಾರೆ? ಮನ್ಯಾಗ ನೀವು ನಿಮ್ಮ ಗಂಡ ಇದ್ರೆ ನೀವೆಷ್ಟು ಖುಷಿದಾಗಿರ್ತೀರಿ, ಮನ್ಯಾಗ ಅವರು ಅವ್ರ ಗಂಡ ಇದ್ರೆ ಅವರೆಷ್ಟು ಖುಷಿದಾಗಿರ್ತಾರೆ. ಇದು ಯೋಚನೆ ಮಾಡ್ತೀರಿ ಒಂದ್ಸಲ? ಅವರಿಗೆ ಆ ಕಾಲದ 40 ವರ್ಷ 30 ವರ್ಷ 50 ವರ್ಷ ಹಿಂದಿನ ಕಾಲದಾಗ ಗಂಡ ಹೆಂಡತಿ ಇಬ್ಬರೇ ಇದ್ರೆ ಮನೆಗೆ ನಾಟಿ ಮಾಡಿದ್ರೆ ಮನೆ ತುಂಬ ಮಕ್ಕಳು ಇರ್ಬೇಕಂತ, ಇಲ್ಲಾಂದ್ರೆ ಬೀಗರು ಬಿದ್ರು ಅಂತ ಬರ್ತಿರ್ಬೇಕಂತ, ಮನೆ ತುಂಬಿರ್ಬೇಕಂತ. ಅವಾಗ ಒಂದು ಸ್ವಲ್ಪ ನೆಮ್ಮದಿ ಇರ್ತೈತಿ, ಖುಷಿಯಾಗಿ ಎಲ್ಲ ಮುಂದೆ ಇರ್ತಾರ. ಈಗಿನವ್ರಿಗೆ ಇಲ್ಲ. ಹಂಗಂದ್ರೆ ಇಂಥ ಶಿಕ್ಷಣ ಬೇಕೇನು ಅಂತ. ಡಿವೈಡ್ ಆ್ಯಂಡ್ ರೂಲ್, ಒಡೆದಾಡೋ ನೀತಿ ಶಿಕ್ಷಣ ಬೇಕೇನು ಅಂತ. ನೀವೆಲ್ಲ ಹೆಣ್ಮಕ್ಳಂದ್ರೆ ಅಂಥ ಶಿಕ್ಷಣ ಬೇಕು ಅಂತಂದ್ರೆ ನಿಮ್ಗೆ ನಾನೂ ಇರಬೇಕು, ನನ್ನ ಗಂಡನೂ ಇರಬೇಕು, ನನ್ನ ಅತ್ತಿನೂ ಇರಬೇಕು, ನನ್ನ ಮಾವನೂ ಇರಬೇಕು, ನನ್ನ ಭಾವನೂ ಇರಬೇಕು, ನನ್ನ ನೆಗಣಿಗೆ ಎಲ್ಲರೂ ಇರಬೇಕು ಅನ್ನುವಂಥ ಶಿಕ್ಷಣ ಬೇಕು. ಆ ಶಿಕ್ಷಣ ಬೇಕಂದ್ರೆ ಏನು ಮಾಡಬೇಕು? ನಾವು ಮತ್ತೆ ಶಿಕ್ಷಣದ ಪರಂಪರೆಯನ್ನು ನಾವು ನೋಡ್ಕೊಳ್ಬೇಕು, ಅದನ್ನು ಅಧ್ಯಯನ ಮಾಡ್ಕೊಳ್ಬೇಕು. ಎಲ್ಲರಿಗೂ ಸಿಟ್ಟು ಭಾಳ ಬರ್ತದಲ್ಲ. ನಿಮ್ಮ ಅವ್ರಿಗೆ ಏನಿದೆ ಅಂದರೆ ಸಿಟ್ಟು ಬರ್ತಿತ್ತಲ್ಲ, ಸಿಟ್ಟು ಬರ್ತಿದ್ದಿಲ್ಲ ಬರ್ತದ. ನಿಮ್ಮ ಅವ್ರಿಗೆ ಏನಿದೆ ಅಂದರೆ ನಿಮ್ಮ ಅಣ್ಣನ ಹಿಂದರೆ, ತಮ್ಮನ ಹಿಂದರೆ ಏನಾದ್ರು ಸಿಟ್ಟು ಬರ್ತಿಲ್ಲ. ನಿಮ್ಮ ಅವ್ಗೆ ಬೈದು ಸಿಟ್ಟು ಬರ್ತಿದ್ದಿಲ್ಲ, ದುಡ್ಡು ಕೊಡ್ತಿಲ್ಲ ಸಿಟ್ಟು ಬರ್ತಿದ್ದಿಲ್ಲ, ತಗೊಂಡು ಮಾಡ್ಕೊಂತಿಲ್ಲ ಸಿಟ್ಟು ಬರ್ತಿದ್ದಿಲ್ಲ. ಬರ್ತದೆ ಇಲ್ಲ? ಬರ್ತಿದ್ದಿಲ್ಲ. ಮತ್ತೆ ಇದನ್ನ ಯಾಕೆ ವಿಚಾರ ಮಾಡಂಗಿಲ್ಲ? ನೀವು ನಿಮ್ಮ ಅತ್ತಿಗೆ ಹಿಂಗೆ ಮಾಡುವಾಗ ಅವ್ರು ಅಲ್ಲ, ನಾನು ಕಾಮನ್ ಆಗಿ ಹೇಳಕತ್ತೀನಿ. ನಾನು ಹಿಂದೂ ಅಂತೇಳಿ ಇಂಡಿವಿಜುವಲ್ ಹೇಳಕತ್ತಿಲ್ಲ, ನಾನು ಬಹುತೇಕವಾಗಿ ಮಹಿಳೆಯರು ಅಂತ ಹೇಳಕತ್ತೀನಿ. ಇದನ್ನ ಯಾಕೆ ವಿಚಾರ ಮಾಡಂಗಿಲ್ಲ ಅಂತ ಹೇಳ್ತಾರೆ. ನನ್ನ ಗಂಡಗೂ ಅವು ಅದಾಳ, ಆಕೆಗೂ ಒಬ್ಬ ಮಗಳು ಅದಾಳ. ನಾನೇನು ನನ್ನ ಅತ್ತಿಗೆ ತ್ರಾಸ ಕೊಡ್ತೇನೆ, ನನ್ನ ಅತ್ತಿಗೆ ಮಾಡ್ತೀನಿ ಅಂತೀನಿ, ನನ್ನ ಅತ್ತಿಗೆ ಊಟ ಕೊಡೋದಿಲ್ಲ, ನನ್ನ ಅತ್ತಿಗೆ ಹೊರಗೆ ಹಾಕತ್ತೀನಿ ಅಂದಾಗ ನನಗೂ ಅವು ಅದಾಳ, ನನ್ನವ್ರಿಗೂ ಹಿಂಗೆ ಮಾಡ್ತಿರ್ಬೇಕಲ್ಲ ಅಂತ ಅನಿಸ್ಬೇಕಲ್ಲ. ಯಾವ ಶಿಕ್ಷಣ ಬೇಕಂದ್ರೆ ಯಾವ ಶಿಕ್ಷಣ ಬೇಕಂತಂದ್ರೆ ಅಜ್ಜಿ ಕಾಲದ ಶಿಕ್ಷಣ ಬೇಕು. ನಾನು ನೌಕರಿ ಮಾಡೋ ಶಿಕ್ಷಣ ಹೇಳಕತ್ತಿಲ್ಲ. ನೌಕರಿ ಮಾಡೋ ಶಿಕ್ಷಣಕ್ಕೆ ನೀವು BA ಮಾಡಿರಿ, BCom ಮಾಡಿರಿ, MSW ಮಾಡಿರಿ, MSc ಮಾಡಿರಿ, ಏರೋನಾಟಿಕ್ಸ್ ಮಾಡಿರಿ, ಇಂಜಿನಿಯರ್ ಮಾಡಿ, ಡಾಕ್ಟರ್ ಮಾಡಿ ಬೇಡ ಅನ್ನಕತ್ತಿಲ್ಲ. ಇದರ ಜೊತೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಅಜ್ಜಿ ಹೇಳ್ತಕ್ಕಂಥ ಶಿಕ್ಷಣ ಬೇಕು. ಕೂಡಿ ಆಡುವ, ಕೂಡಿ ಉಣ್ಣುವ, ಕೂಡಿ ಮಾಡುವ ಶಿಕ್ಷಣ ಬೇಕಾಗಿದೆ. ಕೂಡಿ ಉಣ್ಣುವ, ಕೂಡಿ ಆಡುವ, ಕೂಡಿ ಮಾಡುವ ಶಿಕ್ಷಣ ಸಿಕ್ತು ಅಂತಂದ್ರೆ ನಾವೆಲ್ಲರೂ ಹೆಣ್ಮಕ್ಳಿಗೆ ಶಿಕ್ಷಣ ಕೊಟ್ಟು ಸಾರ್ಥಕ ಆಗ್ತದೆ. ಒಂದು ಮಾತು ಅಂತಿದ್ರೆ ನಾವು ಕಲಿಯಾಗ ಒಂದು ಮಾತು ಅಂತಿದ್ರೆ ಹೆಣ್ಣೊಂದು ಕಲಿತರೆ ನೋಡಿ ಶಾಲೆ ಒಂದು ಕರೆದಂತೆ. ಈಗ ನೀವು ಹಂಗ ಮೊದಲ ಅಂತಿದ್ರೆ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ಕರೆದಂತೆ. ಈಗೇನಂತ ಹೆಣ್ಣೊಂದು ಕಲಿತರೆ ಮನೆ ಭಾಗ ಆದಂಗ ಮತ್ತೆ ಹಂಗೆ ಶಿಕ್ಷಣ ಆಗ್ಬೇಕಂತ. ಹಾಗಂದ್ರೆ ಈ ನಾಲ್ಕು ಯಾಕೆ ಬಂತಂತ ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆಗೆದಂಗ ಅಂತ ಯಾಕೆ ಬಂತು ಅಂತಂದ್ರೆ ಹೆಣ್ಮಕ್ಳು ಭಾಳ ಮಂದಿ ಕಲ್ತವ್ರು ಇರಲಿಲ್ಲ. ಎಲ್ಲೋ ಒಂದು ಹೆಣ್ಮಕ್ಳು ಕಲ್ತಾಕಿರ್ತಿದ್ಲು. ಅದಕ್ಕೆ ಮನ್ಯಾಗ ಎಲ್ಲ ಹೆಣ್ಮಕ್ಳು ಕೂಡಿಸಿ ಅವ್ರ ಮನೆ ಸಸಿ ಬಂದಾರಲ್ಲ ಅದಕ್ಕೆ ಸಾಲಿ ಕಂದಾಳ, ಅದಕ್ಕೆ ಏನು ಮಾಡ್ರಿ ಎಲ್ಲ ಹುಡುಗರನ್ನ ಅದಕ್ಕೆ ಕಲಿಸ್ತೀವಿ ಅಂತ ಕಲಿಸ್ತಿದ್ರೆ ಆಕೆ ಒಬ್ಬಟ್ಟಿಗೆ ಕಲ್ತಾಗಿರ್ತಿದ್ರು. ಆಕೆ ಕಡೆ ಎಲ್ಲ ಹುಡುಗರು ಒಂದು ಸಾಲಿ ಕಲಿತಿದ್ರು. ಅದಕ್ಕೆ ಒಬ್ಬ ಕಲಿತ ಹೆಣ್ಮಕ್ಳು ಒಂದು ಸಾಲಿ ಕಲಿದಾಗಿತ್ತು ಅಂತ ಅನಿಸುತ್ತೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಬಾಬಾನಗರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಮೊಹಮ್ಮದ್ ಅಲಿ ಮಕಂದಾರ್, ತಾಲೂಕು ಪಂಚಾಯತ್ ಸಿಬ್ಬಂದಿಯವರಾದ ಸಿದ್ರಾಯ್ ದಾಸ್ಯಾಳ್, ಶಿಬಿರದ ನಿರ್ದೇಶಕರಾದ ಡಾಕ್ಟರ್ H ಕಲಾವತಿ ಕಾಂಬ್ಳೆ, ಶಿಬಿರದ ಸಹಾಯಕರಾದ
ಶ್ರೀನಾಥ್ ಪಾಟೀಲ್ ಹಾಗೂ ಗ್ರಾಮದ ಮುಖ್ಯಸ್ಥರು, ತಾಯಂದಿರು, ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪುನೀತ್ ಟಿವಿ.